ನಮಸ್ತೆ ಫ್ರೆಂಡ್ಸ್, ನನ್ನ ಅವಿಚ ಹೊಸ ವಿಷಯಗಳು ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ದಿನ ನಾನು ನಿಮಗೆ ಸಿರೈ ಮೂವಿ ಬಗ್ಗೆ ರಿವ್ಯೂ ಕೊಡ್ತಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ಈ ಮೂವಿ ನೋಡಿಲ್ಲ ಅಂದರೆ ZEE5 ಆ್ಯಪ್ ಮುಖಾಂತರ ನೋಡ್ಬೋದು. ಈ ಮೂವಿ ಸ್ಟೋರಿ ಹೇಗೆ ಶುರುವಾಗುತ್ತೆ ಅಂದರೆ, ಎಸ್ಕಾರ್ಟ್ ಡ್ಯೂಟಿ ಯಾರೆಲ್ಲ ಮಾಡ್ತಾರೆ, ಅವ್ರ ಲೈಫ್ ಹೇಗಿರುತ್ತೆ, ಏನೆಲ್ಲ ಸಿಚುಯೇಷನ್ಸು ಹ್ಯಾಂಡ್ಲ್ ಮಾಡ್ತಾರೆ, ಒಬ್ಬರು ವ್ಯಕ್ತಿಗೆ ಆಗಲಿ ಕೈದಿಗೆ ಆಗಲಿ ಪ್ರೊಟೆಕ್ಷನ್ ಕೊಡೋದು ಎಷ್ಟು ಮುಖ್ಯ ಅಲ್ವಾ ಫ್ರೆಂಡ್ಸ್. ಈ ಸ್ಟೋರಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಒಬ್ಬ ಕೈದಿನ 3 ಜನ ಪೊಲೀಸ್ ಕಾನ್ಸ್ಟೇಬಲ್ಸು ಎಸ್ಕಾರ್ಟ್ ಡ್ಯೂಟಿಯಲ್ಲಿ ಇರೋರು ಕೈದಿನ ಕೋರ್ಟ್ಗೆ ಕರ್ಕೊಂಡು ಹೋಗುವಾಗ ಕೈದಿ ಕಡೆಯವರು ಪೊಲೀಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಅದರಲ್ಲಿ ನಮ್ಮ ಹೀರೋ ಕ್ಯಾರೆಕ್ಟರು ವಿಕ್ರಮ್ ಪ್ರಭು ಸರು, ಅವರು ಮತ್ತು ಅವರ 3 ಜನ ಮೇಲೆ ಖಾರದ ಪುಡಿ ನೀರನ್ನು ಹಾಕಿ ತಪ್ಪಿಸ್ಕೊಳ್ಳಲು ಟ್ರೈ ಮಾಡ್ತಾರೆ. ಸೊ ತಪ್ಪಿಸ್ಕೊಂಡು ಕೈದಿ ಆಟೋದಲ್ಲಿ ಹತ್ತಿ ನಿಲ್ತಾರೆ. ನಮ್ಮ ಹೀರೋ ಕೈದಿಗೆ ಶೂಟ್ ಮಾಡ್ತಾರೆ ತಲೆಗೆ. ಸೊ ಕೈದಿ ಅಲ್ಲಿಯೇ ಸ್ಪಾಟ್ ಔಟ್ ಡೆತ್ ಆಗುತ್ತೆ. ಈ ವಿಷಯ ನಡೆದ ಮೇಲೆ ಪೊಲೀಸ್ ಟೀಮ್ ಹೈಯರ್ ಪೊಸಿಷನಲ್ಲಿರೋರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ, ಹೇಗೆಲ್ಲ ಆಯಿತು ಅಂತ. ಸೊ ನಮ್ಮ ಹೀರೋ ಹೇಗೆ ಅವ್ರನ್ನ ಡಿಫೆಂಡ್ ಮಾಡ್ಕೋತಾರೆ ನ್ಯಾಯವಾಗಿ, ಅವ್ರ ಕೆಲಸದಲ್ಲಿ ಏನೆಲ್ಲ ನಡೆಯುತ್ತೆ ಎಂದು ತೋರಿಸಿದ್ದಾರೆ. ಮತ್ತು ನೆಕ್ಸ್ಟ್ ಎಸ್ಕಾರ್ಟ್ ಡ್ಯೂಟಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಇದೇ ತುಂಬ ಇಂಪಾರ್ಟೆಂಟ್ ಸ್ಟೋರಿ ಶುರುವಾಗೋದು. ಇನ್ನು 2 ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ಏನಂದರೆ, ಕೈದಿಯ ಲೈಫ್ ಸ್ಟೋರಿನ ನಮ್ಮ ಹೀರೋಗೆ ಹೇಳ್ತಾರೆ. ಕೈದಿಯ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಏನೆಲ್ಲ ನಡೆದಿದೆ ಎಂದು, ಮತ್ತು ಅವ್ರ ಬ್ಯೂಟಿಫುಲ್ ಚೈಲ್ಡ್ಹುಡ್ ಲವ್ ಸ್ಟೋರಿ, ಹಾಗೆ ಯಾಕೆ ಒಬ್ಬರನ್ನ ಸಾಯಿಸಿ ಬಂದಿದ್ದಾರೆ, ಅದು ಯಾತಕ್ಕೆ, ಮತ್ತು ಈ ಸ್ಟೋರಿನ ಕೇಳಿದ ಮೇಲೆ ನಮ್ಮ ಹೀರೋ ಕೈದಿಗೆ ಹೆಲ್ಪ್ ಮಾಡ್ತಾರಾ ಇಲ್ವಾ, ಕ್ಲೈಮ್ಯಾಕ್ಸ್ನಲ್ಲಿ ಕೈದಿಗೆ ಇನ್ನೂ ಶಿಕ್ಷೆ ಮುಂದುವರಿಯುತ್ತಾ, ಇಲ್ಲ ನಮ್ಮ ಹೀರೋ ಹೆಲ್ಪ್ ಮಾಡಿ ಕೈದಿನ ಆಚೆ ತರ್ತಾರಾ ಇಲ್ವಾ ಎಂದು ನೋಡಬೇಕಾದ್ರೆ ನೀವು ZEE5 ಆ್ಯಪ್ನಲ್ಲಿ ನೋಡಿ ತಿಳ್ಕೊಬೋದು. ನಾನಂತೂ ಈ ಮೂವಿಗೆ 10/10 ಕೊಡ್ತೀನಿ. ನನ್ನ ಪ್ರಕಾರ ಮೂವಿ ಕ್ಲೈಮ್ಯಾಕ್ಸ್ ಚೆನ್ನಾಗಿ ತೋರಿಸಿದ್ದಾರೆ ಫ್ರೆಂಡ್ಸ್. ನಿಮಗೂ ಈ ಸ್ಟೋರಿ ಇಷ್ಟವಾದಲ್ಲಿ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಮೂವಿ ರಿವ್ಯೂ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು. ಶುಭವಾಗಲಿ.